ಹಾಯ್ ಎಲ್ಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಶಿವಸ್ ಕ್ರಿಕೆಟ್ ಸ್ಟೋರೀಸ್. ಸೊ ಫೈನಲಿ ಗೈಸ್, IPL ಆಕ್ಷನ್ ಕಂಪ್ಲೀಟ್ ಆಗಿದ್ದಾಯ್ತು. ನಮ್ಮ RCB ಒಂದು ಹೊಸ ತಂಡನ ಕಟ್ಟಿದ್ದು ಆಯ್ತು. ಸೊ ನನ್ನ ಪ್ರಕಾರ ಗೈಸ್, ನಮ್ಮ RCB ಏನ್ ಪ್ರಿಪೇರ್ ಮಾಡಿದ್ಯಲ್ಲ ಈ ಸ್ಕ್ವಾಡ್, ನನ್ನ ಪ್ರಕಾರ ಒಂದು ಬ್ಯಾಲೆನ್ಸ್ಡ್ ಸ್ಕ್ವಾಡ್ ಅಂತಾನೆ ಹೇಳ್ಬೇಕು. ಬೆಂಕಿ ಸ್ಕ್ವಾಡ್ ನ ಪ್ರಿಪೇರ್ ಮಾಡಿದ್ದಾರೆ ಆಯ್ತಾ. ನನ್ನ ಪ್ರಕಾರ ಒಂದು ಒಳ್ಳೆ ಸ್ಕ್ವಾಡ್ ನ ಪ್ರಿಪೇರ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ಜನಕ್ಕೆ ಅನ್ಸ್ಯಾಟಿಸ್ಫೈಯಿಂಗ್ ಆಗಿದೆ. ಯಾಕೆ ಅಂದ್ರೆ RCB ಫ್ಯಾನ್ಸ್ ಗಳು ಒಂದು ಹೋಪ್ಸ್ ನ ಇಟ್ಕೊಂಡಿದ್ವಿ, ಒಂದು ಟ್ರಸ್ಟ್ ನ ಇಟ್ಕೊಂಡಿದ್ವಿ. KL ರಾಹುಲ್ ಬರ್ತಾರೆ ಅಂತ. ಬಟ್ ಅವರಿಗೆ ಬಿಡ್ಡೆ ಮಾಡ್ಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು. ಹೌದು, ಬಟ್ ಅಂದ್ರೂ ಕೂಡ ಈಗಿರುವಂತ ಸ್ಕ್ವಾಡ್ ಏನಿದೆಯಲ್ಲ ಗೈಸ್, ಈ ಸ್ಕ್ವಾಡ್ ಒಂಥರ ಕಪ್ ಗೆಲ್ಲುವಂತ ಸ್ಕ್ವಾಡ್ ಏನೇ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಒಂದು ಒಳ್ಳೆ ತಂಡನೇ ಕಟ್ಟಿದೆ ಮಗ್ಗ. ಸೊ ನೋಡ್ತಾ ಇರ್ಬೋದು ನಮ್ಮ RCB ಯ ಫುಲ್ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ, ಫೈನಲ್ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ. ಮೊದಲನೇದಾಗಿ ಬ್ಯಾಟರ್ಸ್ ಸೆಕ್ಷನ್ ಕಡೆ ಹೋಗ್ಬಿಡ್ತೀನಿ ನಾನು. ಸೊ ಬ್ಯಾಟರ್ ಆಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ರಿಟರ್ನ್ ಆಗಿದ್ರು. ವಿರಾಟ್ ಕೊಹ್ಲಿ ಅವ್ರದ್ದು ಒಂದೇ ಒಂದು ಕ್ವಶನ್ ಮಾರ್ಕ್ ಏನಪ್ಪಾ ಅಂದ್ರೆ, ಗಿಫ್ಟೆನ್ಸಿ ಏನಾದ್ರು ನಿಭಾಯಿಸ್ತಾರಾ? ಕ್ಯಾಪ್ಟನ್ ಆದ್ರೆ ನಮ್ಮ ವಿರಾಟ್ ಕೊಹ್ಲಿ ಅದಕ್ಕಿಂತ ಖುಷಿ ಪಡುವಂತ ವಿಚಾರ ಇನ್ನೊಂದಿಲ್ಲ ಮಗ. ಸೊ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬಹುದು. ಸ್ಕ್ವಾಡ್ ಅಲ್ಲಿ ಅಂತ ಕ್ಯಾಪ್ಟನ್ಸಿ ಮೆಟೀರಿಯಲ್ ಯಾರು ಕಾಣಿಸ್ತಿಲ್ಲ. ವಿರಾಟ್ ಕೊಹ್ಲಿ ಅವ್ರಿಗೆ ಕ್ಯಾಪ್ಟನ್ ಆಗ್ಬೇಕು ಅಂದ್ರೆ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಒಂದು ಎಬಿಲಿಟಿ ಇರಬೇಕು. ಅಂತ ಪ್ಲೇಯರ್ ಕಾಣಿಸ್ತಿಲ್ಲ. ಸೊ ಫ್ಯಾಫ್ ಡುಪ್ಲೆಸಿಸ್ ಕೂಡ RTM ನ ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಅವ್ರಿಗೂ ಕೂಡ RTM ನ ಯೂಸ್ ಮಾಡಿಲ್ಲ. ಸೊ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರ? ಕ್ವಶನ್ ಮಾರ್ಕ್. ನಿಮ್ಗೆ ಹೇಗ ಅನಿಸ್ತಿದೆ? ಕ್ಯಾಪ್ಟನ್ ಆಗ್ತಾರ ಇಲ್ವಾ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಫಿಲ್ ಸಾಲ್ಟ್ ಅವ್ರನ್ನ ನಮ್ಮ RCB ಖರೀದಿಸಿತು ಮಗ. ಇದು ಬೆಂಕಿ ಪಿಕ್ಕು ನಮ್ಮ RCB ಗೆ ಅಂತಾನೆ ಹೇಳ್ಬೇಕು. ಫಿಲ್ ಸಾಲ್ಟ್ ಲಾಸ್ಟ್ ಟೈಮ್ KKR ಗೆ ಎಂತ ಹಾವಳಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ನಿಮ್ಗೂ ಕೂಡ ಗೊತ್ತು. ಸೊ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ನಮ್ಮ RCB ಫಿಲ್ ಸಾಲ್ಟ್ ಹಿಂದಗಡೆ ಹೋಗಿ 11.50 ಕೋಟಿ ಕೊಟ್ಬಿಟ್ಟು ಫಿಲ್ ಸಾಲ್ಟ್ ನ ಕರ್ಕೊಂಡಿದ್ದೆ ಮಗ. ಸೊ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡಬಹುದು ಈ ಸೀಸನ್. ನೋಡೋಣ ಮಗ ಏನೇನಾಗುತ್ತೆ ಅಂತ. ಫಿಲ್ ಸಾಲ್ಟ್ ಅಂತೂ ಬೆಂಕಿ ಪಿಕ್ಕಿನ ಬಿಗ್ ಗೀಟರ್. ಇವರು ಅಂತೂ ಡಮಾಲ್ ಡಿಮಿಲ್ ಆಟಗಾರ. ಸೊ ಅದಾದ್ಮೇಲೆ ರಜತ್ ಪಟಿದಾರ್ ಇದ್ದಾರೆ. ಇವ್ರನ್ನ ಕೂಡ ನಮ್ಮ RCB ರಿಟರ್ನ್ ಮಾಡ್ಕೊಂಡಿತ್ತು. ಸ್ಪಿನ್ನರ್ಸ್ ಗಳಿಗೆ ಸ್ವಪ್ನ ಸಿಂಹ ಅಂತಾನೆ ಹೇಳ್ಬೇಕು. ಇವರು ಅಂತೂ ಅಬ್ಬರಿಸಿ ಬೊಬ್ಬೆರಿತಾರೆ. ಸ್ಪಿನ್ನರ್ಸ್ ಗಳೇನಾದ್ರು ಸಿಕ್ಕಿದ್ರೆ ರಜತ್ ಪಟಿದಾರ್ಗೆ. ಸೊ ಮಿಡಲ್ ಆರ್ಡರ್ ಅಲ್ಲಿ ಬಂದು ಡಮಾಲ್ ಡಿಮಿಲ್ ಆಡುವಂತ ಆಟಗಾರ ರಿಟರ್ನ್ ಮಾಡ್ಕೊಂಡಿದ್ದ ನಮ್ಮ RCB. ಸೊ ಜಿತೇಶ್ ಶರ್ಮಾ ಹಿಂದೆ ಹೋಗಿದ್ದು ನಮ್ಮ RCB 11 ಕೋಟಿವರೆಗೂ ಹೋಗಿ ನಮ್ಮ RCB ಫೈನಲಿ ಬಿಡ್ ಮಾಡ್ತು ಇವ್ರಿಗೆ. ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ. ನಮ್ಮ DK ರೋಲ್ ನ ಇವರು ನಿಭಾಯಿಸಬಹುದು. ನಮ್ಮ ದಿನೇಶ್ ಕಾರ್ತಿಕ್ ಇಷ್ಟು ಸೀಸನ್ ನಮ್ಮ RCB ಗೆ ಏನ್ ಮಾಡಿದ್ರಲ್ಲ, ಸೊ ಅದನ್ನ ಜಿತೇಶ್ ಶರ್ಮಾಗೆ ಹ್ಯಾಂಡ್ ಓವರ್ ಮಾಡಬಹುದು. ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಕೋಚ್. ಸೊ ಜಿತೇಶ್ ಶರ್ಮಾ ಬೇಕೇ ಬೇಕು ಅಂತ ಪಣ ತೊಟ್ಟಿ ಕರ್ಕೊಂಡಿದ್ದು ಮಗ 11 ಕೋಟಿಗೆ ಲಿಟ್ರಲಿ. ಸೊ ಜಿತೇಶ್ ಶರ್ಮಾ ಎಲ್ಲಾ ಮ್ಯಾಚಸ್ ನ ಫಿನಿಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇವರ ಬ್ಯಾಟಿಂಗ್ ಶೈಲಿ ಏನಿದೆಯಲ್ಲ ಸೆಟ್ ಆಗುತ್ತೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ನಮ್ಮ ದೇವದತ್ ಪಡಿಕ್ಕಲ್ಗೆ ಲಾಸ್ಟ್ ಅನ್ಸೋಲ್ಡ್ ಆಗಿದ್ರು. ಆಕ್ಚುಲಿ ಫಸ್ಟ್ ಇದ್ರಲ್ಲಿ ಅನ್ಸೋಲ್ಡ್ ಆಗಿದ್ರು. ಲಾಸ್ಟ್ ಟೈಮ್ ಆಕ್ಸಿಲೇಟರ್ ಆಕ್ಷನ್ ಅಲ್ಲಿ ಇವ್ರನ್ನ ಕರ್ಕೊಂಡಿದ್ದು ನಮ್ಮ RCB ಬೇಸ್ ಪ್ರೈಸ್ ಗೆ 2 ಕೋಟಿಗೆ ದೇವದತ್ ಪಡಿಕ್ಕಲ್ ನ ಕರ್ಕೊಂಡಿದ್ದೆ. ದೇವದತ್ ಪಡಿಕ್ಕಲ್ ನಮ್ಮ RCB ಗೆ 2020 ಡೆಬ್ಯೂ ಮಾಡಿದ್ದು. ಡೆಬ್ಯೂ ಮಾಡಿದಾಗ ಅಂತೂ ಅಬ್ಬರಿಸಿ ಬೊಬ್ಬೆರಿದ್ರು. 2021 ನಲ್ಲಂತೂ ನಮ್ಮ RCB ಗೆ ಎಂತ ಹಾವಳಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಮಗ ದೇವದತ್ ಪಡಿಕ್ಕಲ್. ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ನ ಕೂಡ ತಗೊಂಡಿದ್ರು ಇವರು 2020. ಬಟ್ 2021 ನಲ್ಲಿ ಮೆಗಾ ಆಕ್ಷನ್ ಬಂದಾಗ ನಾವು ರಿಲೀಸ್ ಮಾಡಿದಾಗ ರಾಜಸ್ಥಾನ್ ರಾಯಲ್ಸ್ ಹೋದ್ರು. ಅದಾದ್ಮೇಲೆ ಟ್ರೇಡ್ ಆಗಿ LSG ಹೋದ್ರು. ಅಲ್ಲಿಂದ ಅವರ ಫಾರ್ಮ್ ಫುಲ್ ಡಿಪ್ ಆಯ್ತು. ಏನಾನ ಆಗೋಯ್ತು ಬಿಡಿ ಅವರ ಲೈಫ್ ಅಲ್ಲಿ, ಸೊ ಅವರ ಕೆರಿಯರ್ ಅಲ್ಲಿ. ಸೊ ಈಗ ಮತ್ತೆ RCB ಗೆ ಬಂದಿದ್ದಾರೆ ದೇವದತ್ ಪಡಿಕ್ಕಲ್. ಆ ಹಳೆ ದೇವದತ್ ಪಡಿಕ್ಕಲ್ ಬಂದ್ರೆ ಸಖತ್ ಆಗಿರುತ್ತೆ. ದೇವದತ್ ಪಡಿಕ್ಕಲ್ ಓಪನಿಂಗ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಜೊತೆ ಅಬ್ಬರಿಸಿ ಬೊಬ್ಬೆರಿತಿದ್ರು. ಎಲ್ಲಾ ಮ್ಯಾಚ್ ಅಲ್ಲೂ ಕೂಡ 50 ಒಂಥರ ಬರ್ದಿಡ್ಕೊಬೇಕಿತ್ತು, ಆ ರೀತಿ ಆಡ್ತಿದ್ರು. ಸೊ ದೇವದತ್ ಪಡಿಕ್ಕಲ್ ನ ಮತ್ತೆ ಹಳೆ ಫಾರ್ಮ್ ಬೆಂಕಿ ಫಾರ್ಮ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ಓಪನಿಂಗ್ ಇವ್ರಿಗೆ ಅವಕಾಶ ಸಿಕ್ಕಿದ್ರು ಸಿಗ್ಬೋದು. ಫಿಲ್ ಸಾಲ್ಟ್ ಮತ್ತೆ ದೇವದತ್ ಪಡಿಕ್ಕಲ್ ಓಪನಿಂಗ್ ಬಂದು ನಂಬರ್ 3 ಅಲ್ಲಿ ವಿರಾಟ್ ಕೊಹ್ಲಿ ಬಂದು ಈ ರೀತಿ ಆದ್ರೂ ಆಗ್ಬೋದು. ನೋಡೋಣ ಏನೇನಾಗುತ್ತೆ. ಅವಕಾಶ ಸಿಕ್ಕಿದ್ರೆ ಇವ್ರನ್ನ ಪ್ರೂವ್ ಮಾಡ್ಕೊಳ್ಳೇಬೇಕು ದೇವದತ್ ಪಡಿಕ್ಕಲ್. ಸೊ ಒಂದೊಳ್ಳೆ ಅವಕಾಶ RCB ನೋಡೋಣ ಏನೇನಾಗುತ್ತೆ ಅಂತ. ಅದಾದ್ಮೇಲೆ ಮಗ ಸ್ವಸ್ತಿಕ್ ಇವ್ರನ್ನ ಬೈ ಮಾಡಿದೆ ನಮ್ಮ RCB ಬ್ಯಾಕಪ್ ಪ್ಲೇಯರ್ ಆಗಿ. ಸೊ ಗೈಸ್, ಈಗ ಬಾಲರ್ಸ್ ಕ್ಯಾಟಗರಿ ಕಡೆಗೆ ಹೋಗ್ಬಿಡೋಣ. ನಮ್ಮ RCB ಯ ಬಾಲರ್ಸ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಕಂಪ್ಲೀಟ್ ಯೂನಿಟ್ ಒಂಥರ ಚೇಂಜ್ ಆಗಿರೋ ರೀತಿನೇ ಇದೆ. ಸಿರಾಜ್ ನ ಬಿಟ್ರು ನಮ್ಮ RCB RTM ನ ಕೂಡ ಯೂಸ್ ಮಾಡಲಿಲ್ಲ. ಸಿರಾಜ್ ಗುಜರಾತ್ ಟೈಟನ್ಸ್ ಗೆ ಹೋದ್ರು. ಸೊ ನಮ್ಮ ವಿರಾಟ್ ಕೊಹ್ಲಿ ಮತ್ತೆ ಸಿರಾಜ್ ಅವರ ಕಾಂಬಿನೇಷನ್ ಇನ್ಮೇಲೆ ನೋಡೋಕೆ ಸಿಗಲ್ಲ ಮಗ. ಅದೊಂದ್ ಸ್ವಲ್ಪ ಡಿಸಪಾಯಿಂಟ್ ಇದೆ. ಬಟ್ ಸಿರಾಜ್ ನ ಬಿಟ್ಟಿದ್ದು ಒಳ್ಳೇದೇನೆ ಆಯ್ತು. ಒಂಥರ ಹೊಸ ಬಾಲಿಂಗ್ ಯೂನಿಟ್ ತರ ಕಾಣಿಸ್ತಿದೆ. ಏನೋ ಒಂಥರ ಫ್ರೆಶ್ ಆಗಿ ಕಾಣಿಸ್ತಿದೆ. ಇಷ್ಟು ಸೀಸನ್ ಗಳು ಏನಾಗ್ತಿತ್ತಪ್ಪ ಅಂದ್ರೆ, ಏನ್ ಗುರು ಬಾಲಿಂಗ್ ಹಿಂಗಿದೆ, ಯಾರ್ ಗುರು ಬಾಲಿಂಗ್ ಮಾಡ್ತಾರೆ ಅಂತ ಸುಮಾರು ಕ್ವಶನ್ ಮಾರ್ಕ್ ಇತ್ತು. ಬಟ್ ಆ ಕ್ವಶನ್ ಮಾರ್ಕಿಗೆಲ್ಲ ಈ ಆಪ್ಷನ್ ಅಲ್ಲಿ ಒಂದ್ ಒಳ್ಳೆ ಉತ್ತರನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಬಿಗ್ ನೇಮ್ಸ್ ನೇ ಬೈ ಮಾಡಿದೆ ಅಂತಾನೆ ಹೇಳ್ಬೇಕು. ಜೋಶ್ ಹೇಸಲ್ವುಡ್ ಇಂದ ಓಡಿ 12.50 ಕೋಟಿ
ಕೋಟಿಗೆ ನಮ್ಮ RCB ಬೈ ಮಾಡಿದೆ. ಜೋಶ್ ಹೇಜಲ್ವುಡ್ ನಮ್ಮ RCB ಇದ್ದಂತ ಆಟಗಾರ. ಲಾಸ್ಟ್ ಸೀಸನ್ ಇಂಜುರಿಯಿಂದ ಏನೋ ಆಡಿರ್ಲಿಲ್ಲ ಅವರು IPL ನ. ಬಟ್ ಈ ಸೀಸನ್ ಬರ್ತಿದ್ದಂಗೆ ನಮ್ಮ RCB ಬೇಕೇ ಬೇಕು ಅಂತ ಹೇಳ್ಕೊಂಡ್ರು ಆಕ್ಷನ್ ಅಲ್ಲಿ. ಸೊ ಜೋಶ್ ಹೇಜಲ್ವುಡ್ ನಮ್ಮ RCB ಗೆ ಆಡಿದಾಗ್ಲೂ ಕೂಡ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾಗೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ, ಹೆಸರು ಮಾಡಿರುವಂತ ಬಾಲರ್. ಸೊ ಇವ್ರನ್ನ ಖರೀದಿಸಿರೋದು ನಮ್ಮ RCB ಗೆ ಒಂದು ಬಲ ಸಿಕ್ತು ಅಂತಾನೆ ಹೇಳ್ಬೇಕು. ಬಾಲಿಂಗ್ ಯೂನಿಟ್ ಅಲ್ಲಿ ಒಂದು ವೆರೈಟಿನ ತಗೊಂಡ್ ಬರ್ತಾರೆ, ಸಖತ್ತಾಗಿರುತ್ತೆ ಜೋಶ್ ಹೇಜಲ್ವುಡ್. ನೋಡೋಣ ಏನೇನಾಗುತ್ತೆ, ಜೋಶ್ ಹೇಜಲ್ವುಡ್ ಯಾವ ರೀತಿ ಪ್ರದರ್ಶನ ಕೊಡ್ತಾರೆ ಅಂತ. ಮಸ್ತ್ ಬಾಲರ್ ಭುವನೇಶ್ವರ್ ಕುಮಾರ್ ಹಿಂದೆ ಹೋಗಿದ್ದು ಸರ್ಪ್ರೈಸಿಂಗ್ ಏನಲ್ಲ. ನಮ್ಮ RCB ಭುವನೇಶ್ವರ್ ಕುಮಾರ್ ಹಿಂದೆ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ. ಭುವನೇಶ್ವರ್ ಕುಮಾರ್ ನಮ್ಮ RCB ಗೆ ಬೇಕೇ ಬೇಕಿತ್ತು ಮಗ. ಸಿರಾಜ್ ಹೋದ್ಮೇಲೆ ಅವರ ಸ್ಥಾನನ ಫುಲ್ಫಿಲ್ ಮಾಡ್ಬೇಕಂದ್ರೆ ಯಾರು ಒಬ್ಬ ಬಾಲರ್ ಬೇಕೇ ಬೇಕು. ದೀಪಕ್ ಚಾರ್ ಬರ್ತಾರ, ಭುವನೇಶ್ವರ್ ಕುಮಾರ್ ಬರ್ತಾರ ಅಂತ ಒಂದ್ ಸ್ವಲ್ಪ ಕ್ವಶನ್ ಮಾರ್ಕ್ ಇತ್ತು. ಫೈನಲಿ ಅಲ್ಲಿ ಬಂದಿರೋದು ನಮ್ಮ ಭುವನೇಶ್ವರ್ ಕುಮಾರ್. RCB ಗೆ ಇವರು ಆಡಿರುವಂತ ಪ್ಲೇಯರ್ ಏನೇ, ನಮ್ಮ ಭುವಿ, ಹಳೆ ಭುವಿನೇ, ಸ್ವಿಂಗ್ ಕಿಂಗ್ ಅಂತಾನೆ ಹೇಳ್ಬೇಕು ಇವ್ರನ್ನ. ಸೊ ನೋಡೋಣ ಮಗ, ಈ ಸೀಸನ್ ಭುವನೇಶ್ವರ್ ಕುಮಾರ್ 2.0 ನ ನೋಡಿದ್ರು ಆಶ್ಚರ್ಯ ಪಡುವಂತದ್ದೇನಿಲ್ಲ. ಭುವನೇಶ್ವರ್ ಕುಮಾರ್ ಒಂದು ಹೊಸ ಎನರ್ಜಿಲಿ ಬಂದೇ ಬರ್ತಾರೆ. ಈ ಸೀಸನ್ ಏನೋ ಕಮಾಲ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಲಾಸ್ಟ್ ಸೀಸನ್ ಕೂಡ ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ. ಈ ಸೀಸನ್ ಇನ್ನೂ ಹೆವಿ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದೀವಿ. ಓಪನಿಂಗ್ ಬಂದು ಡಮಾಲ್ ಡಿಮಿಲ್ ಅಂತ ವಿಕೆಟ್ ತೆಗೆದ್ರೆ ಸಖತ್ತಾಗಿರುತ್ತೆ ಮಗ. ಏನ್ ಗೊತ್ತಾ ಗೈಸ್, ನನ್ನ ಆಸೆ ದಿನೇಶ್ ಕಾರ್ತಿಕ್ ಯಾವ ರೀತಿ ನಮ್ಮ RCB ಗೆ ಬಂದು ಚೆನ್ನಾಗಿ ಆಡಿ ಇಂಡಿಯಾಗೆ ಆಡೋ ರೀತಿ ಆಯ್ತಲ್ಲ, ಸೊ ಅದೇ ರೀತಿ ಭುವನೇಶ್ವರ್ ಕುಮಾರ್ ಕೂಡ ಇಂಡಿಯಾಗೆ ಆಡೋ ರೀತಿ ಇಲ್ಲಿ ಪ್ರದರ್ಶನ ಕೊಟ್ರೆ ನಮ್ಮ RCB ಗೆ ಸಖತ್ತಾಗಿರುತ್ತೆ. ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್ ಅಷ್ಟೇನೆ. ಭುವನೇಶ್ವರ್ ಕುಮಾರ್ ಸ್ವಿಂಗ್ ಕಿಂಗ್. ಸೊ ಇವ್ರಿಗೆ ಆಕ್ಚುಲಿ ಆಪ್ಷನ್ ಅಲ್ಲೂ ಕೂಡ ಸುಮಾರು ಡಿಮ್ಯಾಂಡ್ ಇತ್ತು. ಫೈನಲಿ RCB ಗೆ ಬಂದಿದ್ದಾರೆ. ಸೊ ಅದಾದ್ಮೇಲೆ ಮಗ ರಸಿಕ್ ಸಲಾಮನ್ ಅವ್ರನ್ನ ಕೂಡ ನಮ್ಮ RCB ಬೈ ಮಾಡ್ತು. 6 ಕೋಟಿ ಕೊಟ್ಟು ರಸಿಕ್ ಅವ್ರನ್ನ ಬೈ ಮಾಡ್ತು. ಫಾಸ್ಟ್ ಬಾಲರು, ಲಾಸ್ಟ್ ಟೈಮ್ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಆಡಂತ ಬಾಲರು, ಎನರ್ಜಿ ತರ್ತಾರೆ. ಒಂದು ಸಖತ್ತಾಗಿರುವಂತ ಬಾಲರನೇ, ಒಳ್ಳೆ ಬಾಲರನೇ, ಒಳ್ಳೆ ಫಾಸ್ಟ್ ಬಾಲರನೇ. ಒಂಥರ ಎನರ್ಜಿ ಇದೆ, ಅವರ ಒಂದು ಅಗ್ರೆಷನ್ ಇದೆ ಅವರ ಬಾಲಿಂಗ್ ಅಲ್ಲಿ. ಏನೋ ಒಂಥರ ಚೆನ್ನಾಗಿರುತ್ತೆ ಇವರ ಒಂದು ಕಾಂಬಿನೇಷನ್. ಬ್ಯಾಕಪ್ ಪ್ಲೇಯರ್ ಆಗಿ ಇರ್ತಾರೆ ಇವರು. ಸೊ ಅದಾದ್ಮೇಲೆ ನಮ್ಮ ಯಶ್ ದಯಾಳ್ನ ರಿಟೈನ್ ಮಾಡ್ಕೊಂಡಿತ್ತು. ಯಶ್ ದಯಾಳ್ ಇಬ್ರು ಸ್ವಿಂಗ್ ಕಿಂಗ್ಸ್ ಇದಾರೆ ನಮ್ಗೆ ಈಗ ಸೋಫಾರ್ ನೋಡ್ತಂದ್ರೆ. ಯಶ್ ದಯಾಳ್ ಮತ್ತೆ ಭುವನೇಶ್ವರ್ ಕುಮಾರ್ ಇಬ್ರು ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಮಗ. ಯಶ್ ದಯಾಳ್ ಲೆಫ್ಟ್ ಹ್ಯಾಂಡ್ ಸ್ವಿಂಗ್, ಲೆಫ್ಟ್ ಹ್ಯಾಂಡ್ ಅಲ್ಲಿ ಸ್ವಿಂಗ್ ಮಾಡುವಂತ ಎಬಿಲಿಟಿ ಇದೆ. ನಮ್ಮ ಭುವನೇಶ್ವರ್ ಕುಮಾರ್ಗೆ ರೈಟ್ ಹ್ಯಾಂಡ್ ಅಲ್ಲಿ ಸ್ವಿಂಗ್ ಮಾಡುವಂತ ಎಬಿಲಿಟಿ ಇದೆ. ಎರಡು ಕಡೆ ಮೂವ್ ಮಾಡ್ತಾರೆ. ಯಶ್ ದಯಾಳು ಕೂಡ ಎರಡು ಕಡೆ ಮೂವ್ ಮಾಡ್ತಾರೆ. ಭುವನೇಶ್ವರ್ ಕುಮಾರ್ ಕೂಡ ಎರಡು ಕಡೆ ಇನ್ ಸ್ವಿಂಗು ಮಾಡ್ತಾರೆ, ಔಟ್ ಸ್ವಿಂಗು ಮಾಡ್ತಾರೆ. ಎರಡು ಕಡೆ ಮೂವ್ ಮಾಡುವಂತ ಎಬಿಲಿಟಿ ಇದೆ ಇಬ್ರಿಗೂ ಕೂಡ. ಲೆಫ್ಟ್ ರೈಟ್ ಕಾಂಬಿನೇಷನ್ ಇನ್ನೂ ಸಖತ್ತಾಗಿರುತ್ತೆ. ಎದುರಾಳಿಗೆ ಡೇಂಜರಸ್ ಕೂಡ ಆಗಬಹುದು. ಯಾರಿಗ್ ಗೊತ್ತು ಗೈಸ್ ಏನಾಗುತ್ತೆ ಅಂತ. ಸಖತ್ತಾಗಿರುತ್ತೆ ಇವರ ಕಾಂಬಿನೇಷನ್. ಅದ್ರ ಮಧ್ಯೆ ಜೋಶ್ ಹೇಜಲ್ವುಡ್ ಬೇರೆ ಬರ್ತಾರೆ. ಹಾವಳಿ ಇಡ್ಬೋದು ಮಗ. ಬಾಲಿಂಗ್ ಯೂನಿಟ್ ಮಾತ್ರ ಸಖತ್ತಾಗಿದೆ ಈ ಸಲ ಮಾತ್ರ. ಸೊ ಅದಾದ್ಮೇಲೆ ಒಬ್ರು ಸ್ಪಿನ್ನರ್ ಬೇಕೇ ಬೇಕು ಅಂತ ಪಣ ತೊಟ್ಟಿ ನಮ್ಮ RCB ಸುಯಾಶ್ ಶರ್ಮಾನ ಎಳ್ಕೊಂತು ಮಗ. 2.60 ಕೋಟಿಗೆ ಸುಯಾಶ್ ಶರ್ಮಾ ಲಾಸ್ಟ್ ಟೈಮ್ KKR ಅಲ್ಲಿ ಇದ್ದಂತ ಬಾಲರು. ಸೊ ಸುನಿಲ್ ನಾರಾಯಣ್ ಮತ್ತೆ ವರುಣ್ ಚಕ್ರವರ್ತಿ ನಡುವೆ ಇದ್ದಂತ ಬಾಲರು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಕ್ಕಿರುತ್ತೆ ಅವ್ರಿಗೆ. ಸೊ ಸುಯಾಶ್ ಶರ್ಮಾ KKR ಇಂದ ಬಂದಿದ್ದಾರೆ. ಒಂದು ಆಕ್ಚುಲಿ ಒಳ್ಳೆ ಬಾಲರ್ ನಮ್ಮ ಮಗ ಸುಯಾಶ್ ಶರ್ಮಾ, ಲೆಗ್ ಸ್ಪಿನ್ನರ್. ಸೊ ಇವರಿಂದ ಲೆಗ್ ಸ್ಪಿನ್ನರ್ ಬೇಕಿತ್ತು ನಮ್ಮ ತಂಡದಲ್ಲಿ, ಯಾರು ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವ್ರು ಚಾಲ್ಗೆ ಟಾರ್ಗೆಟ್ ಮಾಡಿದ್ರು, ಚಾಲ್ ಸಿಗ್ಲಿಲ್ಲ ಬಿಡಿ, ಅದೊಂದು ದೊಡ್ಡ ಕತೆ. ಸೊ ಇವರಿಗೆ ಟಾರ್ಗೆಟ್ ಮಾಡ್ತು, ಇವರು ಸಿಕ್ಕಿದ್ರು. ಒಂದು ಒಳ್ಳೆ ಬೆಂಕಿ ಪಿಕ್ ಅಂತಾನೆ ಹೇಳ್ತೀನಿ ನನ್ನ ಪ್ರಕಾರ. ಸೊ ಅದಾದ್ಮೇಲೆ ಲುಂಗಿ ಎನ್ಗಿಡಿನ ಕೂಡ ನಮ್ಮ RCB ಬೈ ಮಾಡಿದೆ ಬ್ಯಾಕಪ್ ಪ್ಲೇಯರ್ ಆಗಿ. ಬ್ಯಾಕಪ್ ಪ್ಲೇಯರ್ ಏನಲ್ಲ, ಇವರು ಸೌತ್ ಆಫ್ರಿಕಾಗೆ ಮೇನ್ ಬಾಲರ್. ನೋಡೋಣ IPL ಅಲ್ಲಿ ಏನಾದ್ರು ಅವಕಾಶ ಸಿಕ್ಕಿದ್ರೆ ಯಾವ ರೀತಿ ಪ್ರದರ್ಶನ ಕೊಡ್ತಾರೆ ಅಂತ. ಜೋಶ್ ಹೇಜಲ್ವುಡ್ ಏನಾದ್ರು ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ಇವರಿಗೆ ಅವಕಾಶ ಸಿಗುತ್ತೆ. ಜೋಶ್ ಹೇಜಲ್ವುಡ್ ಚೆನ್ನಾಗಿ ಆಡ್ಲಿ ಬಿಡಿ ಗುರು ಅಂತ ಹೇಳ್ತೀವಿ ನಾವೀಗ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಅದಾದ್ಮೇಲೆ ಬ್ಯಾಕಪ್ ಪ್ಲೇಯರ್ಸ್ ಆಗಿ ನವನ್ ತುಷಾರ ಮತ್ತೆ ಅಭಿನಂದನ್ ಮತ್ತೆ ಮೋಹಿತ್ ರಾತೆ ಅನ್ನೋರ್ನ ಬೈ ಮಾಡಿದ್ದೆ ಮಗ್ಗ. ಬಾಲರ್ಸ್ ಲಿಸ್ಟ್ ಅಲ್ಲಿ ಇವ್ರು ಇದ್ದಾರೆ. ಇವ್ರು ಯಾರು ಅಂತ ಗೊತ್ತೇ ಇಲ್ಲ, ಒಟ್ನಲ್ಲಿ ಬೈ ಏನೋ ಮಾಡಿದೆ, ಏನೋ ಟ್ಯಾಲೆಂಟ್ ಅಂಟು ಏನೋ ಹುಡುಕಿದ್ದಾರೆ. ಸೊ ಈಗ ಆಲ್ರೌಂಡರ್ಸ್ ಕ್ಯಾಟಗರಿ ಕಡೆ ಹೋಗ್ಬಿಡೋಣ ಮಗ್ಗ. ಆಲ್ರೌಂಡರ್ಸ್ ಅಲ್ಲಿ ಬೆಂಕಿ ಪಿಕ್ಸ್ ನ ಮಾಡಿರೋದು ನಮ್ಮ RCB. ಮೊದಲನೇ ಪಿಕ್ ಬಂದ್ಬಿಟ್ಟು ಆಲ್ರೌಂಡರ್ಸ್ ಕಡೆ ಲಿಯಾಮ್ ಲಿವಿಂಗ್ ಸ್ಟೋನ್ ಮಗ್ಗ. ಇದು ಬೆಂಕಿ ಪಿಕ್ ಅಂತಾನೆ ಹೇಳ್ಬೇಕು, ಚಿಂದಿ ಪಿಕ್ ಅಂತಾನೆ ಹೇಳ್ಬೇಕು. ಇಂಗ್ಲೆಂಡ್ ಪ್ಲೇಯರ್. ಈ ಸಲ ಇಂಗ್ಲೆಂಡ್ ಪ್ಲೇಯರ್ ನ ಸುಮಾರು ಜನನ ಹೇಳ್ಕೊಂಡ್ಬಿಟ್ಟಿದ್ದಾರೆ ನಮ್ಮ RCB. ಫಿಲ್ ಸಾಲ್ಟ್ ನ ಹೇಳ್ಕೊಂಡ್ರು. ಈ ಕಡೆ ಈಗ ಲಿಯಾಮ್ ಲಿವಿಂಗ್ ಸ್ಟೋನ್ ಇಬ್ರು ಕೂಡ ಮೇನ್ ಪ್ಲೇಯರ್ಸ್, ಪ್ಲೇಯಿಂಗ್ 11 ಅಲ್ಲಿ ಆಡುವಂತ ಪ್ಲೇಯರ್ಸ್ ಮಗ. ಇಬ್ರು ಕೂಡ ಜೋಡೆ ತಾಗಬಹುದು ನಮ್ಮ RCB ಗೆ. ಲಿಯಾಮ್ ಲಿವಿಂಗ್ ಸ್ಟೋನ್ ಏನು ಮ್ಯಾಕ್ಸ್ವೆಲ್ ಮಾಡ್ತಿದ್ರಲ್ಲ ಆ ಕೆಲ್ಸನ ಲಿಯಾಮ್ ಲಿವಿಂಗ್ ಸ್ಟೋನ್ ಮಾಡ್ತಾರೆ ಮಗ. ಇನ್ನು ಚೆನ್ನಾಗೆ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಲಿಯಾಮ್ ಲಿವಿಂಗ್ ಸ್ಟೋನ್ ಬಿಗ್ ಹಿಟ್ಟರು, ಡಮಾಲ್ ಡಿಮಿಲ್ ಧ್ವಂಸ ಮಾಡುವಂತ ಆಟಗಾರ. ಸೊ ಬಾಲಿಂಗ್ ಅಲ್ಲೂ ಕೂಡ ಎಫೆಕ್ಟಿವ್ ಬಾಲಿಂಗ್ ಮಾಡ್ತಾರೆ ಇವರು. ಬಾಲಿಂಗ್ ಅಲ್ಲೂ ಕೂಡ ಸುಮಾರು ವಿಕೆಟ್ಸ್ ನ ತೆಗೆದಿದ್ದಾರೆ. ಸೊ ಇವ್ರ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಮಗ್ಗ. ಮ್ಯಾಕ್ಸ್ವೆಲ್ ನ ಬಿಟ್ಬಿಟ್ಟು ಇವ್ರನ್ನ ಕರ್ಕೊಂಡಿರೋದು ಅಲ್ಲಿ ಎದ್ದೆದ್ದು ಕಾಣಿಸ್ತಿದೆ. ಮ್ಯಾಕ್ಸ್ವೆಲ್ ಅವರ ಜಾಗಕ್ಕೆ ಇವರೇನೆ ಪರ್ಫೆಕ್ಟ್ ಅಂತ
ಆಕ್ಚುಲಿ ಪಂಜಾಬ್ ಕಿಂಗ್ಸ್ಗೆ ಮ್ಯಾಕ್ಸ್ವೆಲ್ ಹೋದ್ರು, ನಮಗೀಗ ಲಿಯಾಮ್ ಲಿವಿಂಗ್ ಸ್ಟೋನ್ ಬಂದಿದ್ದಾರೆ. ಸೊ ಇವ್ರ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇದೆ. 8 ಪಾಯಿಂಟ್ ಸಮಥಿಂಗ್ ಕೋಟಿಗೆ ಬಂದಿದ್ ಇವರು. ಸೊ ಲಿವಿಂಗ್ ಸ್ಟೋನ್ ಅಬ್ಬರಿಸಿ ಬೊಬ್ಬೆರಿತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ ಮಗ ಏನೇನಾಗುತ್ತೆ ಅಂತ. ಸೊ ಅದಾದ್ಮೇಲೆ ಕೃನಾಲ್ ಪಾಂಡ್ಯ, ಕುಂಫು ಪಾಂಡ್ಯನ ಇಲ್ಲಿ ಹೇಳ್ಕೊಂಡಿರೋದು ನಮ್ಮ RCB ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಯಾರಾದ್ರೂ ಬೇಕೇ ಬೇಕು ಅಂತ ಅನ್ಕೊಂಡು ಕೃನಾಲ್ ಪಾಂಡ್ಯ ಲೆಫ್ಟ್ ಹ್ಯಾಂಡ್ ಬ್ಯಾಟರು, ಆಲ್ ರೌಂಡರು, ಎಬಿಲಿಟಿ ಇದೆ ಮಗ. ಇವರಿಗಂತೂ ಕ್ಯಾಪ್ಟನ್ಸಿನ ಕೂಡ ನಿಭಾಯಿಸಿರುವಂತ ಎಕ್ಸ್ಪೀರಿಯನ್ಸ್ ಇದೆ ಕೃನಾಲ್ ಪಾಂಡ್ಯಗೆ. ಸೊ ಎಂತ ಪ್ಲೇಯರ್ ಅಂತ ಗೊತ್ತು. ಸೊ ಇವರು ಕೂಡ ನಮ್ಮ ದಿನೇಶ್ ಕಾರ್ತಿಕ್ ಬಂದಂಗೆ ನಮ್ಮ RCBಗೆ ಬಂದ್ಬಿಟ್ಟು ಯಾವ ರೀತಿ ಪ್ರದರ್ಶನ ಕೊಟ್ಟು ಇಂಡಿಯಾಗೆ ಆಡಿದ್ರಲ್ಲ, ಸೊ ಆ ರೀತಿ ಕೃನಾಲ್ ಪಾಂಡ್ಯನು ಕೂಡ ನಮ್ಮ RCBಗೆ ಚೆನ್ನಾಗಿ ಆಡಿ ಇಂಡಿಯಾಗೆ ಆಡೋ ರೀತಿ ಆಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ನೋಡೋಣ ಮಗ ಏನೇನಾಗುತ್ತೆ. ಕೃನಾಲ್ ಪಾಂಡ್ಯ ಒಳ್ಳೆ ಪಿಕ್ಕೇನ, ಬೆಂಕಿ ಪಿಕ್ಕೇನ. ಇವ್ರ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಲೋವರ್ ಆರ್ಡರ್ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡುವಂತ ಎಬಿಲಿಟಿ ಕೂಡ ಇದೆ ಇವ್ರಿಗೆ. ನೋಡೋಣ, ಇವ್ರಿಗೊಂದು ಚಾನ್ಸ್ ಸಿಗುತ್ತೆ ಪ್ಲೇಯಿಂಗ್ 11 ಅಲ್ಲಿ. ಸೊ ಟಿಮ್ ಡೇವಿಡ್ ಮಗ, ಇದು ಬೆಂಕಿ ಪಿಕ್ಕು, ಚಿಂದಿ ಪಿಕ್ಕು. ಜಸ್ಟ್ 3 ಕೋಟಿಗೆ ಸಿಕ್ಕಿದ್ರು ಇವರು. ಟಿಮ್ ಡೇವಿಡ್ ನಮ್ಮ RCB ಇದ್ದಂತ ಆಟಗಾರನೇ, ಬಿಗ್ ಹಿಟ್ಟರ್ ಮಗ. ಇವರಂತೂ ಧ್ವಂಸ ಮಾಡಾಕ್ಬಿಡ್ತಾರೆ. ಏನಾದ್ರು ಇವ್ರದ್ದು ಏನಾದ್ರು ಬ್ಯಾಟಿಂಗಿಗೆ ಬಾಲ್ ಏನಾದ್ರು ಬಂದ್ಬಿಟ್ಟು ಇವ್ರು ಬ್ಯಾಟ್ ಮಿಡಲ್ ಗೆ ಏನಾದ್ರು ಬಿತ್ತಂದ್ರೆ ಹೋಗ್ತಾ ಇರುತ್ತೆ ಬಾಲ್ ಸ್ಟೇಡಿಯಂ ಬಿಟ್ಟು. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮಾಡಿಸ್ತಂತ ಬ್ಯಾಟರ್ ಅಂತಾನೆ ಹೇಳ್ಬೇಕು ಟಿಮ್ ಡೇವಿಡ್. ಆಲ್ ರೌಂಡರ್, ಬಾಲಿಂಗ್ ಕೂಡ ಮಾಡಬಹುದು ಇವರು. ಬಾಲಿಂಗ್ ಅಷ್ಟೊಂದೇನು ಮಾಡಲ್ಲ. ಸೊ ಒಟ್ಟಿನಲ್ಲಿ ಬ್ಯಾಟಿಂಗ್ ಅಲ್ಲಿ ಡಮಾಲ್ ಡಿಮಿಲ್ ಆಟಗಾರ, ಬೇಗ್ ಹೀಟರ್. ಹೊಡೆಯಕ್ ನಿಂತ್ರೆ ಮುಗ್ದೋಯ್ತು ಮಗ ಕತೆ ಬಾಲರ್ಸ್ ಗಳದು. ಸೊ ಅಂತ ಆಟಗಾರನೇ, ಬಟ್ ಆಡ್ಬೇಕಷ್ಟೇನೆ ಚೆನ್ನಾಗಿ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಹೆವಿ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ತಲೆ ಉಪಯೋಗಿಸಿ ನಮ್ಮ RCB ಟಿಮ್ ಡೇವಿಡ್ ನ ಹೇಳ್ಕೊಂಡಿದ್ದೆ. ವಿಲ್ ಜಾಕ್ಸ್ ನ ಮುಂಬೈ ಇಂಡಿಯನ್ಸ್ ಗೆ ಬಿಟ್ಬಿಟ್ಟು, ಮುಂಬೈ ಇಂಡಿಯನ್ಸ್ ಅಂದ್ರೆ ಆಕ್ಷನ್ ಅಲ್ಲೇ ಖರೀದಿಸಿರೋದು, ನಾನು ಹೇಳ್ತಾ ಇರೋದು ಅಷ್ಟೇ. ಮುಂಬೈ ಇಂಡಿಯನ್ಸ್ ಗೆ ವಿಲ್ ಜಾಕ್ಸ್ ಹೋದ್ರು. ಅದು RTM ಅವರು RTM ನ ಕೂಡ ಯೂಸ್ ಮಾಡ್ಲಿಲ್ಲ. ಅಲ್ಲಿ ಏನಾಯ್ತು ಆಕ್ಷನ್ ಅಲ್ಲಿ ಅಂತ ನಿಮ್ಗೂ ಕೂಡ ಗೊತ್ತು. ಸೊ ಅವರ ಮುಂಬೈ ಇಂಡಿಯನ್ಸ್ ಓನರ್ ಬಂದ್ಬಿಟ್ಟು ಎಲ್ಲ ಕೈ ಶೇಕ್ ಎಲ್ಲ ಮಾಡ್ಬಿಟ್ರು. ಅದೇನೇನೋ ಆಯ್ತು ಬಿಡಿ. ಸೊ ಒಟ್ಟಲ್ಲಿ ಈಗ ಟಿಮ್ ಡೇವಿಡ್ ಇನ್ RCB ಮಗ್ಗ. ಸೊ ನೋಡೋಣ, ಇವರಿಂದ ಎಕ್ಸ್ಪೆಕ್ಟೇಷನ್ಸ್ ಇದೆ. ಡಮಾಲ್ ಡಿಮಿಲ್ ಆಟಗಾರ, ಅದ್ರಲ್ಲಿ 2 ಮಾತಿಲ್ವೇ ಇಲ್ಲ ಮಗ. ಸೊ ಅದಾದ್ಮೇಲೆ ಬ್ಯಾಕಪ್ ಪ್ಲೇಯರ್ ಆಗಿ ಜಕಾಬ್, ಏನ್ ಗೈಸ್ ಇವ್ರ ಹೆಸರು, ಜಕಾಬ್ ಅನ್ನೋರ್ನ ಹೇಳ್ಕೊಂಡಿದ್ದಾರೆ ಬ್ಯಾಕಪ್ ಪ್ಲೇಯರ್ ಇವರು. ಸೊ ಅದಾದ್ಮೇಲೆ ರಮಾರಿಯೋ ಶೆಫರ್ಡ್ ಕೂಡ ಬ್ಯಾಕಪ್ ಪ್ಲೇಯರ್ ಆಗಿ ಇರ್ಲಿ ಅಂತ ಅನ್ಕೊಂಡು ಇವ್ರನ್ನು ಕೂಡ ಬೈ ಮಾಡ್ತು ನಮ್ಮ RCB, ರಮಾರಿಯೋ ಶೆಫರ್ಡ್. ಅದಾದ್ಮೇಲೆ ನಮ್ಮ ಲಕ್ಕಿ ಚಾರ್ಮ್, ಲಾಸ್ಟ್ ಸೀಸನ್ ನಮ್ಮ RCBಗೆ ಇವರು ಬಂದಾದ್ಮೇಲೆ ನಮ್ಮ RCBಯ ಭವಿಷ್ಯ ಎಲ್ಲ ಚೇಂಜ್ ಆಗೋಯ್ತು ಅಂತಾನೆ ಹೇಳ್ಬೇಕು. ನಮ್ಮ RCB ಲಾಸ್ಟ್ ಟೈಮ್ ಕ್ವಾಲಿಫೈ ಆಗಕ್ಕೆ ಇವರ ಕಾಲ್ಗುಣನೇ ಇದು ಅಂತಾನೆ ಹೇಳ್ಬೇಕು. ಲಕ್ಕಿ ಚಾರ್ಮ್ ಮಗ, ಇವರು ಮೆಜಿಷಿಯನ್ ಅಂತಾನೆ ಹೇಳ್ಬೇಕು. ಸ್ವಪ್ನಿಲ್ ಸಿಂಗ್. ಸೊ ಇವರಿಗೆ RTM ನ ಯೂಸ್ ಮಾಡ್ಬಿಟ್ಟು ನಮ್ಮ RCB ಬೈ ಮಾಡ್ತು. ಇದು ಬೆಂಕಿ ಪಿಕ್ಕೇನೆ. 50 ಲಕ್ಷಕ್ಕೇನೋ ಚೀಪ್ ರೇಟಿಗೆ ಸಿಕ್ಕಿದ್ರು ಮಗ ಸ್ವಪ್ನಿಲ್ ಸಿಂಗು, ಲಕ್ಕಿ ಚಾರ್ಮು. ಸೊ ಕೃನಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗುತ್ತೆ ಪ್ಲೇಯಿಂಗ್ 11 ನಲ್ಲಿ. ಇಬ್ಬರಿಗೂ ಸಿಗುತ್ತಾ ಗೊತ್ತಿಲ್ಲ, ಏನ್ ಬೇಕಾದ್ರೆ ಆಗ್ಬೋದು. ಒಟ್ನಲ್ಲಿ ಸ್ವಪ್ನಿಲ್ ಸಿಂಗ್ ಅಂತೂ ಬೆಂಕಿ ಪ್ಲೇಯರ್ನೇ. ಅವ್ರಿಗೆ ಹೆವಿ ಎಬಿಲಿಟಿ ಇದೆ, ಟೆಕ್ನಿಕ್ ಸಖತ್ತಾಗಿದೆ ಅವ್ರದ್ದು. ಅವ್ರನ್ನ ಯೂಸ್ ಮಾಡ್ಕೊಬೇಕು ನೀಟಾಗಿ ನಮ್ಮ RCB. ನೋಡೋಣ ಏನ್ ಮಾಡ್ತಾರೆ ಅಂತ. ಲಾಸ್ಟ್ ಪ್ಲೇಯರ್ ಆಲ್ರೌಂಡಿಂಗ್ ಲಿಸ್ಟ್ ಅಲ್ಲಿ ನಮ್ಮ ಮನೋಜ್ ಬಾಂಡ್ಗೆ ಮಗ್ಗ. ಮತ್ತೆ ಬೈ ಬ್ಯಾಕ್ ಮಾಡ್ಕೊಂಡಿದ್ದೆ ಮನೋಜ್ ಬಾಂಡ್ಗೆನ. ಮಹಾರಾಜ ಟ್ರೋಫಿಲಿ ಅಬ್ಬರಿಸಿ ಬೊಬ್ಬೆರಿದಂತ ಪ್ಲೇಯರ್ ಮನೋಜ್ ಬಾಂಡ್ಗೆ. ಬಾಲಿಂಗ್ ಅಲ್ಲಾಗ್ಲಿ, ಬ್ಯಾಟಿಂಗ್ ಅಲ್ಲಾಗ್ಲಿ ಲೋವರ್ ಆರ್ಡರ್ ಅಲ್ಲಿ ಬಂದು ಧಮಾಕ ಮಾಡಿದಂತ ಬ್ಯಾಟರು ಮಹಾರಾಜ ಟ್ರೋಫಿಲಿ ಮನೋಜ್ ಬಾಂಡ್ಗೆ. ಸೊ ಇಬ್ರು ಕರ್ನಾಟಕ ಪ್ಲೇಯರ್ಸ್ ನ ಹೇಳ್ಕೊಂಡಿದ್ದೆ, ದೇವದತ್ ಪಡಿಕಲ್ಲು ಮತ್ತೆ ಮನೋಜ್ ಬಾಂಡ್ಗೆ. ಸೊ ಮನೋಜ್ ಬಾಂಡ್ಗೆ ಏನಾದ್ರೂ ಪ್ಲೇಯಿಂಗ್ 11 ಅಲ್ಲಿ ಅವಕಾಶ ಸಿಕ್ಕಿದ್ರೆ ಅವರು ಪ್ರೂವ್ ಮಾಡ್ಕೊಳ್ಳೇಬೇಕು ಮಗ. ಒಳ್ಳೆ ಎಬಿಲಿಟಿ ಇದೆ, ಟೆಕ್ನಿಕ್ ಸಖತ್ತಾಗಿದೆ. ನೋಡೋಣ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮಗ. ಒಟ್ನಲ್ಲಿ ಇದು ನಮ್ಮ RCBಯ ಫುಲ್ ಫೈನಲ್ ಸ್ಕ್ವಾಡ್ IPL 2025ಗೆ ಬೆಂಕಿ ಸ್ಕ್ವಾಡ್ ಅಂತಾನೆ ಹೇಳ್ತೀನಿ. ನನ್ನ ಪ್ರಕಾರ ಬ್ಯಾಲೆನ್ಸ್ಡ್ ಆಗಿದೆ ಮಗ, ಬ್ಯಾಲೆನ್ಸ್ಡ್ ಆಗಿದೆ. ಬ್ಯಾಟಿಂಗ್ ತಗೊಳ್ಳಿ, ಬಾಲಿಂಗ್ ತಗೊಳ್ಳಿ, ಆಲ್ರೌಂಡಿಂಗ್ ತಗೊಳ್ಳಿ, 3 ಕಡೆನೂ ಕೂಡ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಬಾಲಿಂಗು ಕೂಡ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ, ವೆರೈಟಿ ಇದೆ ಬಾಲಿಂಗ್ ಅಲ್ಲಿ. ಸೊ ಏನೋ ಒಂಥರ ಹೊಸದಾಗಿ ಕಾಣಿಸ್ತಿದೆ, ಫ್ರೆಶ್ ಆಗಿ ಕಾಣಿಸ್ತಿದೆ. ಹೊಸ ಪ್ಲೇಯರ್ಸ್ ಕೂಡ ಬಂದಿದ್ದಾರೆ. ಸೊ ಈ ಸಲ ಕಪ್ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳ್ತೀನಿ. ಹೌದು, ಸ್ವಲ್ಪ ಜನಕ್ಕೆ ಡಿಸಪಾಯಿಂಟ್ ಆಗಿದೆ. ನಾವೆಲ್ಲ ಅನ್ಕೊಂಡಿದ್ದು KL ರಾಹುಲ್ ಬರ್ತಾರೆ, ಚಹಲ್ ಬರ್ತಾರೆ ಅಂತ. ಬಟ್ ಅವ್ರು ಬಂದಿಲ್ಲ ಅಂದ್ರೂ ಕೂಡ, ಅವ್ರನ್ನ ತಗೊಂಡಿಲ್ಲ ಅಂದ್ರೂ ಕೂಡ ಒಳ್ಳೆ ಪ್ಲೇಯರ್ಸ್ ನ ಬಿಡ್ ಮಾಡಿದೆ. ಸೊ ಅದ್ರಲ್ಲಿ ಏನ್ 2 ಮಾತಿಲ್ವೇ ಇಲ್ಲ. ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಮಗ. ಈ ಸಲ ಕಪ್ ಗೆಲ್ಲೋ ತಂಡ ರೀತಿನ ಕಾಣಿಸ್ತಿದೆ. ಸೊ ಆನ್ ದಿ ಪೇಪರ್ ಅಂತೂ ಕಾಡಕ್ ಆಗಿದೆ ಆಯ್ತಾ. ನಾನು ಹೇಳ್ತಿವಾಗ ಚಿಂದಿ ಆಗಿದೆ, ಬೆಂಕಿ ಆಗಿದೆ. ಒಟ್ನಲ್ಲಿ ನನಗೊಂದು ಸ್ಯಾಟಿಸ್ಫೈಯಿಂಗ್ ಆಗಿದೆ ಮಗ. ನಿಮ್ಗೆ ಹೇಗೆ ಅನಿಸ್ತಿದೆ ಈ ಸ್ಕ್ವಾಡು? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಬಾಯ್ ಗೈಸ್.